ನಮಸ್ಕಾರ ವೀಕ್ಷಕರೇ. ಬಂಗಾಳದ ವಿಷಯ ಕೇವಲ ಬಂಗಾಳದ ಜನರು ಹಾಗೂ ಭಾರತೀಯರಿಗೆ ಸಂಬಂಧಪಟ್ಟಿದ್ದು ಅಂತ ಎಲ್ಲರೂ ಅಂದುಕೊಂಡಿದ್ವಿ. ಆದರೆ ದಿನ ಕಳೆದಂತೆ ಬಂಗಾಳದ ವಿಷಯದಲ್ಲಿ ಅತ್ಯಂತ ಹೆಚ್ಚು ತಲೆ ಕೆಡಿಸಿಕೊಂಡಿರೋದು ಬಾಂಗ್ಲಾದೇಶ ಅನ್ನೋದು ಗೊತ್ತಾಗ್ತಾ ಇದೆ. ಮಮತಾ ಸೋಲಿನ ಬಗ್ಗೆ ಬಾಂಗ್ಲಾದಿಂದ ಒಂದಾದ ನಂತರ ಒಂದು ಹೇಳಿಕೆಗಳು, ವಾರ್ನಿಂಗ್ಗಳು ಬರ್ತಾ ಇದೆ. ಇದನ್ನ ನೋಡಿದ್ಮೇಲೆ ಭಾರತೀಯರಿಗೆ ದೊಡ್ಡ ಮಟ್ಟದಲ್ಲಿ ಅನುಮಾನಗಳು, ಆತಂಕಗಳು ಶುರುವಾಗ್ತಾ ಇದೆ. ಮಮತಾಗೂ ಬಾಂಗ್ಲಾದೇಶಕ್ಕೂ ಇರೋ ಕನೆಕ್ಷನ್ ಏನಿರ್ಬೋದು ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಆಲ್ರೆಡಿ ಮಮತಾ ಸೋತ ಬೆನ್ನಲ್ಲೇ ಹಲವು ಹತ್ಯೆಗಳು ನಡೆದಿವೆ. ಟಿಎಂಸಿ ಗೂಂಡಾಗಳ ಹಿಂಸಾಚಾರ ಮುಂದುವರಿತಾನೆ ಇದೆ. ಈ ಹೊತ್ತಲ್ಲಿ ಬಾಂಗ್ಲಾ ಪದೇ ಪದೇ ಪ್ರತಿಕ್ರಿಯೆ ಕೊಡ್ತಾ ಇರೋದನ್ನ ನೋಡಿದ್ರೆ ದೊಡ್ಡದಾಗಿ ಏನಾದ್ರೂ ಪ್ಲಾನ್ ನಡೆದಿದೆಯಾ ಅನ್ನೋ ಭಯ ಜನರಲ್ಲಿ ಆವರಿಸಿದೆ. ಇನ್ನು ಇದೇ ರೀತಿ ಇನ್ನೊಂದು ವೈರಿ ದೇಶ ಕೂಡ ಭಾರತದ ಕೆಲ ನಾಯಕರನ್ನ ಇಷ್ಟಪಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪಶ್ಚಿಮ ಬಂಗಾಳದ ದುರಾಡಳಿತ ಹಾಗೂ ಹಿಂಸಾಚಾರಗಳಿಗೆ ಸಾಂವಿಧಾನಿಕ ಬ್ರೇಕ್ ಬಿದ್ದಿದೆ. ಆದ್ರೆ ಇದರಿಂದ ಹತಾಶೆಗೆ ಒಳಗಾಗಿರುವಂತೆ ಕಾಣಿಸ್ತಾ ಇರೋ ಟಿಎಂಸಿ ಪ್ರತಿದಿನ ಬೆಳಗಾದ್ರೆ ಏನೇನೆಲ್ಲ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾನೆ ಇದ್ದೀರಾ. ಈಗಾಗಲೇ ಹಿಂಸಾಚಾರ ಹಾಗೂ ಹತ್ಯೆಗಳು ಮುಗಿಲು ಮುಟ್ಟಿದ್ದು ಸೆಕ್ಯೂರಿಟಿ ಟೈಟ್ ಮಾಡಲಾಗಿದೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡೋದಿಲ್ಲ ಅಂತ ಮಮತಾ ಪಟ್ಟು ಬಿದ್ರು ಭಾರತೀಯ ಸಂವಿಧಾನದ ಮುಂದೆ ಇಂಥ ಆಟಗಳು ನಡೆಯೋದಿಲ್ಲ ಅನ್ನೋ ಹಾಗೆ ಮಮತಾ ಸರ್ಕಾರವನ್ನ ವಿಸರ್ಜಿಸಲಾಗಿದೆ. ಈಗ ಸಿಕ್ಕಿರೋ ಕ್ಲಾರಿಟಿ ಅಂದ್ರೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಮಮತಾ ವಿಪಕ್ಷದಲ್ಲಿ ಕೂರ್ಬೇಕು, ಬೃಹತ್ ಗೆಲುವು ಕಂಡಿರೋ ಬಿಜೆಪಿ ಸರ್ಕಾರವನ್ನ ರಚಿಸಬೇಕು, ಮುಂದಿನ ಪ್ರಕ್ರಿಯೆಗಳು ನಡಿಬೇಕು. ಆದ್ರೂ ಕೂಡ ಮಮತಾ ಸೋಲನ್ನ ಒಪ್ಪಿಕೊಂಡಂತೆ ಕಾಣಿಸ್ತಾ ಇಲ್ಲ. ಸಾಲದಕ್ಕೆ ನಿನ್ನೆ ಅಖಿಲೇಶ್ ಬಂದು ನೀವೇ ಗೆದ್ರಿ ಅಂತ ಶಾಲು ಹೊದಿಸಿ ಹೋಗಿದ್ದಾರೆ. ಈ ರೀತಿ ಭ್ರಮಾಲೋಕ ಸೃಷ್ಟಿ ಮಾಡ್ತಾ ಇರೋ ಹೊತ್ತಲ್ಲಿ ಬಾಂಗ್ಲಾ ನಾಯಕರು ಪದೇ ಪದೇ ಭಾರತದ ವಿಚಾರಕ್ಕೆ ತಲೆ ಹಾಕ್ತಾ ಇದ್ದಾರೆ. ಈಗ ಬಾಂಗ್ಲಾ ಸಂಸದನೊಬ್ಬ ಈ ವಿಚಾರದಲ್ಲಿ ಮಾತನಾಡಿ ಕಿಡಿ ಹೊತ್ತಿಸಿದ್ದಾನೆ. ಬಾಂಗ್ಲಾದ ಆಂಟಿ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿ ಅಂತ ಗುರುತಿಸಿಕೊಂಡಿರೋ ಎನ್ಸಿಪಿಯ ಸಂಸದ ನಾಹಿದ್ ಇಸ್ಲಾಂ ಮಮತಾ ಬ್ಯಾನರ್ಜಿಗೆ ಬೆಂಬಲ ಕೊಟ್ಟು ಮಾತನಾಡಿದ್ದಾನೆ. ಮಮತಾ ಬ್ಯಾನರ್ಜಿ ಕೇವಲ ಚುನಾವಣೆಯನ್ನ ಸೋತಿದ್ದಾರೆ, ಆದ್ರೆ ನಮ್ಮ ಬೆಂಬಲ ಯಾವತ್ತೂ ಅವರಿಗೆ ಇದ್ದೇ ಇರುತ್ತೆ. ಮಮತಾ ಸುಮ್ಮನೆ ಕೂರದೆ ದೆಹಲಿ ಜೊತೆಗೆ ಫೈಟ್ ಮಾಡಲಿ. 17 ಕೋಟಿ ಬಾಂಗ್ಲಾ ಮುಸ್ಲಿಮರು ಕೂಡ ಮಮತಾ ಜೊತೆಗೆ ಇದ್ದೀವಿ ಅನ್ನೋದನ್ನ ಹೇಳಿದ್ದಾನೆ. ಕೇವಲ ಮಮತಾಗೆ ಬೆಂಬಲ ಕೊಟ್ಟಿದ್ರೆ ಅದು ಅವರಿಬ್ಬರ ಪರ್ಸನಲ್ ಮ್ಯಾಟರ್, ಏನಾದ್ರೂ ಹೇಳಿಕೊಳ್ಳಲಿ ಅಂತ ಅನ್ಬೋದಿತ್ತೇನು. ಆದ್ರೆ ಅದು ಭಾರತದ ಸಾಂವಿಧಾನಿಕ ವಿಚಾರ ಆಗಿರೋದ್ರಿಂದ ಈ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಗಮನ ಹರಿಸಬೇಕು ಅನ್ನೋ ಅಭಿಪ್ರಾಯಗಳು ಜನರಿಂದ ಬರ್ತಾ ಇದೆ. 17 ಕೋಟಿ ಬಾಂಗ್ಲಾ ಮುಸ್ಲಿಮರು ಮಮತಾ ಜೊತೆ ಇರ್ತೀನಿ ಅಂತ ಹೇಳೋದಾದ್ರೆ ಮಮತಾಗೂ ಬಾಂಗ್ಲಾಗೂ ಯಾವ ರೀತಿ ಕನೆಕ್ಷನ್ ಇರ್ಬೋದು ಅನ್ನೋ ಸಹಜ ಅನುಮಾನ ಬಂದೇ ಬರುತ್ತೆ. ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗೋದಾದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ನಡೀತಾ ಇದೆ. ನರಮೇಧಗಳು ಮುಂದುವರೆದ್ರೂ ಅಚ್ಚರಿ ಇಲ್ಲ. ಬಂಗಾಳದಲ್ಲೂ ಹಿಂದೂಗಳ ಮಾರಣ ಹೋಮ ನಡೆದಿತ್ತು, ಈಗ ಬ್ರೇಕ್ ಬಿದ್ದಿದೆ. ಆದ್ರೂ ಮಮತಾ ಗೂಂಡಾಗಳು ಅದನ್ನ ಮುಂದುವರಿಸ್ತಾ ಇದ್ದಾರೆ. ಇತಿಹಾಸ ತೆಗೆದು ನೋಡಿದ್ರೆ ಥೇಟ್ ಬಾಂಗ್ಲಾ ರೀತಿಯಲ್ಲೇ ಬಂಗಾಳದಲ್ಲೂ ನೂರಾರು ಹಿಂದೂಗಳು ಕಗ್ಗೊಲೆಯಾಗಿದ್ದಾರೆ. ಅಲ್ಲಿಗೆ ಸಮಾನ ಮನಸ್ಕರು ಅನ್ನೋ ರೀತಿ ಮಮತಾ ಹಾಗೂ ಬಾಂಗ್ಲಾ ದುಷ್ಕರ್ಮಿಗಳು ತಾಳೆಯಾಗ್ತಾ ಇದ್ದಾರೆ. ಅಲ್ಲದೆ ಇಂಥ ಹೇಳಿಕೆಗಳು ಬಂದಾಗ ಸಮಾನ ಮನಸ್ಕರು ಅನ್ನೋ ಕಾರಣಕ್ಕೆ ಸಪೋರ್ಟ್ ಕೊಟ್ರ ಅಥವಾ ಬಾಂಗ್ಲಾದಲ್ಲಿ ಕೂತುಕೊಂಡು ಮಮತಾ ಬ್ಯಾನರ್ಜಿ ಮೂಲಕ ಬಂಗಾಳವನ್ನ ಹ್ಯಾಂಡಲ್ ಮಾಡೋ ಕ್ರಿಮಿನಲ್ ಕೆಲಸಗಳು ನಡೀತಾ ಇದ್ವಾ ಅನ್ನೋ ಆತಂಕ ಕೂಡ ಜನರಲ್ಲಿ ಹುಟ್ಟಿದೆ. ಯಾಕಂದ್ರೆ ಇದೇ ಮಮತಾ ಕಳೆದ ಎಲೆಕ್ಷನ್ ಹೊತ್ತಲ್ಲಿ ಬಾಂಗ್ಲಾದಿಂದ ಯಾರೇ ಬಂದ್ರು ನಾನು ಒಳಗೆ ಸೇರ್ಸ್ಕೊಳ್ತೀನಿ ಅಂತ ಓಪನ್ ಆಗಿ ಹೇಳಿದ್ರು. ಭಾರತ ಹಾಗೂ ಬಾಂಗ್ಲಾ ಗಡಿಯಲ್ಲಿ ಫೆನ್ಸಿಂಗ್ ಹಾಕಿಸೋದಕ್ಕೆ ಬಿಡದೆ ಮಮತಾ ತಡಿತಾರೆ ಅಂದಾಗ ಕೇಂದ್ರ ಸರ್ಕಾರಕ್ಕೆ ಸವಾಲ್ ಹಾಕೋದಕ್ಕೆ ಇಂಥದ್ದನ್ನೆಲ್ಲ ಮಾಡ್ತಾ ಇರೋದು, ಮೋದಿ ಸರ್ಕಾರ ಏನೇ ಮಾಡಿದ್ರು ಅದಕ್ಕೆ ವಿರುದ್ಧವಾಗಿ ನಿಂತು ಇವರೆಲ್ಲ ರಾಜಕೀಯ ಮಾಡ್ತಾರೆ ಅಂತ ಬಹುತೇಕರು ಅಂದುಕೊಂಡಿದ್ರು. ಆದ್ರೆ ಬಾಂಗ್ಲಾದಿಂದ ಬರ್ತಾ ಇರೋ ಸಪೋರ್ಟ್ ನೋಡಿದ್ರೆ ಇದು ಕೇವಲ ದ್ವೇಷ ರಾಜಕಾರಣಕ್ಕಾಗಿ ಅಲ್ಲ, ಬಾಂಗ್ಲಾ ಆದೇಶದ ಮೇರೆಗೆ ಇಂಥ ಕೃತ್ಯಗಳನ್ನ ಮಾಡ್ತಾ ಇದ್ರೇನೋ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಬಂಗಾಳವನ್ನ ಇಸ್ಲಾಮೀಕರಣ ಮಾಡಿದ್ರೆ ಮಮತಾ ಸಾಯೋ ತನಕ ಅಧಿಕಾರದಲ್ಲಿ ಇರ್ಬೋದು. ಇದರಿಂದ ಬಾಂಗ್ಲಾಗೆ ಯಾವ ರೀತಿ ಲಾಭ ಆದ್ರೆ ಇವರಿಗೇನಂತೆ, ಅಧಿಕಾರ ಉಳಿಯುತ್ತಲ್ವಾ ಅನ್ನೋ ರೀತಿಯ ಒಪ್ಪಂದಗಳೇನಾದ್ರೂ ನಡೆದಿತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಗಡಿಯನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ದೇಶಕ್ಕೆ ಅಪಾಯ ಅನ್ನೋದು ದೇಶ ಪ್ರೇಮಿಗಳ ಚಿಂತೆ. ಹಾಗಂತ ಹೇಳ್ಬಿಟ್ಟು ಗಡಿ ಬಂದೋಬಸ್ತ್ ಮಾಡಿದ್ರೆ ನಮಗೇನ್ ದೇಶ ಪ್ರೇಮಿಗಳಿಂದ ಅಧಿಕಾರ ಸಿಗುತ್ತಾ? ತಮ್ಮ ಅವಧಿಯಲ್ಲಿ ಇಷ್ಟೆಲ್ಲ ಹಿಂಸಾಚಾರ, ಅಕ್ರಮ ನುಸುಳುವಿಕೆ, ದೇಶದ ಭದ್ರತೆಗೆ ಧಕ್ಕೆ ಆಗ್ತಾ ಇದ್ರು ಬಿಜೆಪಿಯೇತರರೆಲ್ಲ ತಮ್ಮ ಸಪೋರ್ಟ್ಗೆ ನಿಂತಿದ್ದಾರೆ. ಇಂಡಿ ಒಕ್ಕೂಟ ಬೆಂಬಲಿಸೋ ಮತದಾರರೆಲ್ಲ ಮಮತಾರನ್ನ ಮೆಚ್ಚಿಕೊಂಡಿದ್ದಾರೆ. ಹೀಗಿರುವಾಗ ದೇಶದ ಭದ್ರತೆಗೆ ನಾನು ಯಾಕೆ ಸಹಕಾರ ಕೊಡಬೇಕು? ಎಷ್ಟೇ ಅನ್ಯಾಯ, ಅಕ್ರಮ ಮಾಡಿದ್ರೂ ಸಪೋರ್ಟ್ ಮಾಡೋದಕ್ಕೆ ತಲೆಯಲ್ಲಿ ಮೆದುಳಿಲ್ಲದ ಲಕ್ಷಾಂತರ ಮುದ್ದಾದ ಸಂತತಿಗಳು ಭಾರತದಲ್ಲಿ ಇರುವಾಗ ಹೆದರೋ ಮಾತ ಇಲ್ಲ ಅನ್ನೋ ರೀತಿ ಯೋಚಿಸಿ ಬಾಂಗ್ಲಾ ಜೊತೆಗೆ ಕೈ ಜೋಡಿಸಿದ್ರಾ ಅನ್ನೋ ಅನುಮಾನಗಳೆಲ್ಲ ಈಗ ವ್ಯಕ್ತವಾಗ್ತಾ ಇದೆ. ಅದು ಅಲ್ಲದೆ ಈಗ ಹೇಳಿಕೆ ಕೊಟ್ಟಿರೋ ಬಾಂಗ್ಲಾ ನಾಯಕ ಕರಾರುವಕ್ಕಾಗಿ 17 ಕೋಟಿ ಮುಸ್ಲಿಮರು ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾನೆ.
ಈ ಮಟ್ಟದಲ್ಲಿ ತಮ್ಮ ಸಮುದಾಯ ಬೆಂಬಲ ಕೊಡಬೇಕು ಅಂದ್ರೆ 100ಕ್ಕೆ 100 ಅವರ ಸಮುದಾಯದ ವ್ಯಕ್ತಿಯೇ ಆಗಿರ್ಬೇಕು. ಹಾಗೆ ಇಲ್ಲದೆ ಮಮತಾ ಅನ್ನೋ ಹೆಸರಿನ ವ್ಯಕ್ತಿಗೆ ಈ ಪಾರ್ಟಿ ಬೆಂಬಲ ಸಿಗ್ತಾ ಇದೆ ಅನ್ನುವಾಗ ಅನುಮಾನಗಳು ಸಹಜವಾಗಿ ದಟ್ಟವಾಗ್ತಾ ಇದೆ. ಇದೇ ಹೊತ್ತಲ್ಲಿ ಚರ್ಚೆ ಆಗ್ತಾ ಇರೋ ಇನ್ನೊಂದು ವಿಷಯ ಅಂದ್ರೆ ಮಮತಾ ಸೋಲಿನಿಂದ ಬಂಗಾಳ ವಿಭಜನೆ ಪ್ಲಾನ್ಗೆ ಹೊಡೆತ ಬಿತ್ತ ಅನ್ನೋದು. ಈವರೆಗೆ ಬಂಗಾಳ ಹಿಂಸಾಚಾರಗಳ ಕುರಿತಂತೆ ಬಂದಿದ್ದ ಸಾಕಷ್ಟು ಆರ್ಟಿಕಲ್ ಹಾಗೂ ಮಾಹಿತಿಗಳ ಪ್ರಕಾರ ಬಂಗಾಳ ವಿಭಜನೆಗೂ ಮುನ್ನ ಅಲ್ಲಿಯ ಡೆಮೋಗ್ರಫಿ ಬದಲಿಸೋ ಪ್ಲಾನ್ ಇತ್ತು ಅನ್ನೋದು. ಈ ಹಿಂದೆ ಕಾಂಗ್ರೆಸ್ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ಒಂದು ಸ್ಫೋಟಕ ವಿಚಾರವನ್ನ ಹಂಚಿಕೊಂಡಿದ್ರು. ಎಲ್ಲೆಲ್ಲಿ ಬಾಂಗ್ಲಾ ವಲಸಿಗರ ಪ್ರಮಾಣ ಹೆಚ್ಚಿದೆಯೋ ಅವರೆಲ್ಲ ಪ್ರತ್ಯೇಕ ದೇಶದ ಕೂಗನ್ನ ಇಡ್ತಾ ಇದ್ದಾರೆ ಅಂತ. ಬಾಂಗ್ಲಾ ಹಾಗೂ ಬಂಗಾಳ ಗಡಿ ಜಿಲ್ಲೆಗಳಾದ ಮುರ್ಷಿದಾಬಾದ್, ದಿನಾಜ್ಪುರ್ ಸೇರಿದಂತೆ ಹಲವು ಕಡೆಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚಾಗಿದೆ. ಅವರು ಹಿಂದೂಗಳ ಮೇಲೆ ಹಲ್ಲೆ ಮಾಡಿ ಓಡಿಸ್ತಾ ಇದ್ದಾರೆ, ಇಲ್ಲ ಕೊಲ್ತಾ ಇದ್ದಾರೆ. ಈಗಾಗಲೇ ಪ್ರತ್ಯೇಕ ದೇಶದ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಇವರನ್ನ ಕಂಟ್ರೋಲ್ ಮಾಡದೇ ಇದ್ರೆ ಮುಂದೆ ಖಂಡಿತ ದೇಶಕ್ಕೆ ಅಪಾಯ ಕಾದಿದೆ ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಮಮತಾಗೆ ಬೆಂಬಲವನ್ನ ಕೊಡ್ತಾ ಇದೆ. ಅಂದ್ಹಾಗೆ ಮಮತಾಗೆ ಬೆಂಬಲ ಕೊಡ್ತಾ ಇರೋ ಬಾಂಗ್ಲಾ ನಾಯಕ ಈತ ಒಬ್ಬನೇ ಅಲ್ಲ. ನಿನ್ನೆಯಷ್ಟೇ ಮೊಹಮ್ಮದ್ ನೂರುಲ್ ಹುದಾ ಅನ್ನೋ ಬಾಂಗ್ಲಾ ನಾಯಕ ಕೂಡ ಮಮತಾ ಪರವಾಗಿ ಮಾತನಾಡಿದ್ದ. ದೆಹಲಿ ಜೊತೆಗೆ ಯುದ್ಧ ಮಾಡಿ ಅನ್ನೋ ಹೇಳಿಕೆ ಕೊಟ್ಟಿದ್ದ. ಸೇಮ್ ಟು ಸೇಮ್ ಇವನಂತೆಯೇ 17 ಕೋಟಿ ಬಾಂಗ್ಲಾ ಮುಸ್ಲಿಮರು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ ಅನ್ನೋದನ್ನ ಹೇಳಿದ್ದ. ಇನ್ನು ಬಂಗಾಳ ಎಲೆಕ್ಷನ್ ಮುಗಿದು ಎಕ್ಸಿಟ್ ಪೋಲ್ ನಲ್ಲಿ ಬಹುತೇಕ ಸಂಸ್ಥೆಗಳು ಬಿಜೆಪಿ ಗೆಲ್ಲುತ್ತವೆ ಅಂತ ಹೇಳಿದಾಗ್ಲೂ ಬಾಂಗ್ಲಾ ಕಂಗಾಲಾಗಿತ್ತು. ನಾಯಕನೊಬ್ಬ ಸಂಸತ್ನಲ್ಲಿ ಎದ್ದು ನಿಂತು ಬಿಜೆಪಿ ಬಂತು ಅಂದ್ರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನೆಲ್ಲ ಮತ್ತೆ ನಮ್ಮ ದೇಶದ ಒಳಗೆ ಕಳಿಸ್ತಾರೆ ಅಂತ ಹೇಳಿದ್ದ. ಇದನ್ನ ಕೇಳಿದ್ಮೇಲೆ ತಲೆಯಲ್ಲಿ ಬುದ್ಧಿ ಇರೋ ಜನರಿಗೆ ಒಂದಷ್ಟು ಪ್ರಶ್ನೆಗಳು ಹುಟ್ಟಿದ್ವು. ಅದೇನಂದ್ರೆ, ಒಂದು ಕಡೆ ಬಂಗಾಳವನ್ನ ಮತಾಂತರ ಮಾಡಿ ಬಾಂಗ್ಲಾಗೆ ಸೇರಿಸ್ಕೊಳ್ಳೋ ಆಸೆ ಇದೆ, ಆದ್ರೆ ಇನ್ನೊಂದು ಕಡೆ ತಮ್ಮದೇ ಪ್ರಜೆಗಳು ವಾಪಸ್ ಬರ್ತಾರೆ ಅಂದ್ರೆ ಅವರನ್ನ ಸಾಕೋಕಾಗಲ್ಲ ಅನ್ನೋ ಭಯ ಕೂಡ ಇದೆ. ಇಂಥ ನಡತೆಗೆಟ್ಟ ಜೀವನ ಬೇಕಾ, ಇದೊಂದು ಬದುಕ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ಒಂದರ್ಥ ಏನಂದ್ರೆ ಮಮತಾ ಕಂಡ್ರೆ ಬಾಂಗ್ಲಾಗೆ ಬಹಳ ಪ್ರೀತಿ ಇದೆ ಅನ್ನೋದು. ಇದನ್ನ ನೋಡ್ತಾ ಇರೋ ಬಂಗಾಳ ಪ್ರಜೆಗಳು ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ರೀತಿ ಶತ್ರು ದೇಶದ ಬೆಂಬಲ ಹೊಂದಿದ್ದ ನಾಯಕ ಯಾರು ಅಂತ ನೋಡಿದ್ರೆ ರಾಹುಲ್ ಗಾಂಧಿ ಅನ್ನೋ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ಲೋಕಸಭೆ ಎಲೆಕ್ಷನ್ ಟೈಮ್ ನಲ್ಲಿ ಭಾರತದಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಎಷ್ಟೋ ಪಾಕ್ ನಾಯಕರು ಹೇಳಿದ್ರು ಅನ್ನೋದನ್ನ ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಪಾಕಿಸ್ತಾನ ಚೆನ್ನಾಗಿತ್ತು ಅಂದ್ರೆ ಭಾರತದ ಮೇಲೆ ಉಗ್ರ ದಾಳಿಗಳು, ಕೃತ್ಯಗಳು ನಿಲ್ಲದಂತೆ ಮುಂದುವರಿತಾ ಹೋಗುತ್ತೆ. ರಾಹುಲ್ ಗಾಂಧಿ ಪಿಎಂ ಆದ್ರೆ ಪಾಕಿಸ್ತಾನ ಚೆನ್ನಾಗಿರುತ್ತೆ ಅಂದ್ರೆ ರಾಹುಲ್ ಪಿಎಂ ಆಗೋದ್ರಿಂದ ಭಾರತೀಯರಿಗೆ ಡೇಂಜರ್ ಅನ್ನೋ ಅರ್ಥ ಬಂದಂತೆ ಆಗ್ಲಿಲ್ವಾ ಅನ್ನೋದು ಜನರ ಪ್ರಶ್ನೆ. ಒಟ್ನಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಅನ್ನೋ ಹಾಗೆ ಮಮತಾ ಸೋಲು ಬಾಂಗ್ಲಾದೇಶವನ್ನ ಭಾರಿ ಕಾಡ್ತಾ ಇದೆ. ಯಾಕೆ ಬಂಗಾಳಿಗಳಿಗೆ ಬೇಡವಾಗಿರೋ ಮಮತಾ ಮೇಲೆ ಇಷ್ಟೆಲ್ಲ ಮಮತೆ ಅನ್ನೋ ಪ್ರಶ್ನೆಗೆ ಸಾಕ್ಷಿ ಸಮೇತ ಉತ್ತರಗಳು ಜನರಿಗೆ ಬೇಕಾಗಿದೆ. ಆದರೆ ಈ ವಿಚಾರದ ಬಗ್ಗೆ ಕೇಂದ್ರ ಸರ್ಕಾರ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗಮನ ಹರಿಸಬೇಕು ಅನ್ನೋ ಒತ್ತಾಯ ಕೂಡ ಬರ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.